ವೀಕ್ಷಕರೇ, ನಾನು ನಿಮ್ಮ ನಾಗಯ್ಯ. ನಾನೀಗ ಮಂಡ್ಯ ಎಸ್ ಪಿ ಅವರ ಮನೆ ರೋಡ್ನಲ್ಲಿದ್ದೀನಿ. ನಾನೊಂದು ಇವತ್ತು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಮಂಡ್ಯದಲ್ಲಿ 10 ಕಡೆ ಸಾರ್ವಜನಿಕ ಶೌಚಾಲಯಗಳನ್ನು ನೀವೆಲ್ಲ ನೋಡಿದ್ದೀವಿ. ಆದರೆ ಬಹುತೇಕ ಶೌಚಾಲಯಗಳು ಸೂಕ್ತ ನಿರ್ವಹಣೆ ಇಲ್ಲದೆ ಮತ್ತು ಅದನ್ನು ಮೇಂಟೈನ್ ಮಾಡುವಂಥ ವ್ಯವಸ್ಥೆ ಇಲ್ಲದೆ ಹೇಗೆಲ್ಲ ಅಧ್ವಾನಗೊಂಡಿವೆ ಅನ್ನೋದನ್ನು ನಾನು ನಿಮಗೆ ಹೇಳಲಿಕ್ಕೆ ಬಂದಿದ್ದೀನಿ. ಇವತ್ತು ಇದಕ್ಕೊಂದು ತಾಜಾ ನಿದರ್ಶನವಾಗಿ ಮಂಡ್ಯದ ಎಸ್ ಪಿ ಅವರ ಮನೆ ರೋಡ್ನಲ್ಲಿರ್ತಕ್ಕಂಥ ಶೌಚಾಲಯ ಎಷ್ಟರ ಮಟ್ಟಿಗೆ ಅಧ್ವಾನಗೊಂಡಿದೆ ಅನ್ನೋದನ್ನ ನಾನೀಗ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮಂಡ್ಯ ಎಸ್ ಪಿ ಅವರ ಮನೆ ರೋಡು. ಈ ರೋಡಿನ ಎದುರಿಗೆ ಒಂದು ಶೌಚಾಲಯ ಇದೆ, ಇಲ್ಲಿ ನೋಡಿ ಕಾಣ್ತಾ ಇದೆ. ಪಕ್ಕದಲ್ಲೇ ಒಂದು ಆಫೀಸರ್ಸ್ ಕ್ಲಬ್ ಅವ್ರನ್ನ ಬಿಲ್ಡಿಂಗ್ ಕೂಡ ಇದೆ. ಮತ್ತು ಅದ್ರ ಹಿಂಭಾಗ ಅಟ್ಯಾಚ್ಗೆ ಹೊಂದ್ಕೊಂಡಂತೆ KEB ಅವರು ಇರ್ತಕ್ಕಂಥ ಟವರ್ ಲೊಕೇಶನ್ ಕೂಡ ಇಲ್ಲಿದೆ. ಮತ್ತು ಇದು DC ಕಚೇರಿಗೆ ಹೋಗ್ತಾ ಇರ್ತಕ್ಕಂಥ ಪಾರ್ಕು, ಎದುರಿಗೆ ಇರ್ತಕ್ಕಂಥ ಪಾರ್ಕು ನೋಡಿ. ಇವೆರಡು ಸೆಂಟ್ರಲ್ಲಿ ಇರ್ತಕ್ಕಂಥ ಒಂದು ಶೌಚಾಲಯ ಇದು. ಈ ಶೌಚಾಲಯಕ್ಕೆ ಮೇಂಟೆನೆನ್ಸ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ನೋಡಿ, ಅಕ್ಕಪಕ್ಕದಲ್ಲೇ ಪಬ್ಲಿಕ್ಸು ಹೇಗೆಲ್ಲ ಮಲಮೂತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ತೋರಿಸ್ತೀನಿ, ಇದು ಮಂಡ್ಯ ಎಸ್ ಪಿ ಅವರ ಮನೆ ಮತ್ತು ನ್ಯಾಯಾಧೀಶರ ಮನೆ. ಹಾಗೆ ಇದೇ ಲೈನ್ನಲ್ಲಿ ಮಂಡ್ಯ ADC ಅವರಾದಂಥ ನಾಗರಾಜ್ ಸರ್ ಮನೆ ಸೇರಿದಂತೆ ಮೇಲ್ಪಂಕ್ತಿಯ ಅಧಿಕಾರಿಗಳ ಎಲ್ಲ ಮನೆಗಳು ಕೂಡ ಇಲ್ಲೇ ಇವೆ ನೋಡಿ. ಇಲ್ಲಿ ಮುಂದೆ ಇನ್ನು ಅರಡಿಕರ್ ಭವನ ಇದೆ. ಇಲ್ಲಿ ನಿತ್ಯ 100 ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕೂಡ ಮಾಡ್ತಾರೆ. ಶೌಚಾಲಯಕ್ಕೆ ಬೇಗ ಜಡಿದಿರೋ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದಲ್ಲೇ ಮಲಮೂತ್ರ ವಿಸರ್ಜನೆ ಆಗಿರೋದ್ರಿಂದ ಗಬ್ಬೆದ್ದು ನಾರ್ತಾ ಇದೆ ನೋಡಿ. ಈ ಮಾರ್ಗದಲ್ಲಿ ತಿರುಗಾಡುವಂಥ ಜನರೆಲ್ಲ ಮೂಗು ಮುಚ್ಕೊಂಡು ತಿರುಗಾಡಬೇಕಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ನೋಡಿ. ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಾರದಿರತಕ್ಕಂಥ ಶೌಚಾಲಯಗಳನ್ನ ಯಾಕೆ ನಿರ್ಮಾಣ ಮಾಡಬೇಕು? ಹಾಗೆ ಸರ್ಕಾರದ ಹಣವನ್ನು ಯಾಕೆ ದುಂದು ವೆಚ್ಚ ಮಾಡಬೇಕು? ಜನರಿಗೆ ಯಾಕೆ ಹೆಚ್ಚು ತೆರಿಗೆಯನ್ನು ವಿಧಿಸಬೇಕು? ಇಂಥ ಅವ್ಯವಸ್ಥೆ ಬಗ್ಗೆ ಇಲ್ಲಿನ ವಾಯುವಿಹಾರಿಗಳು ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಸರ್ ನಮಸ್ತೆ, ನಮ್ಮ ಹೆಸರು ರವಿ ಅಂತ. ಇಲ್ಲಿ ನಾವು ಡೈಲಿ ವಾಕಿಂಗ್ ಅಂತ ಬರ್ತೀವಿ. ಇಲ್ಲೇ ಪಕ್ಕದಲ್ಲೇ ಶೌಚಾಲಯ ಇದೆ. ಶೌಚಾಲಯ ಮುಚ್ಚಿ ಸುಮಾರು ವರ್ಷಗಳಾಯಿತು. ಅಕ್ಕಪಕ್ಕ ಎಲ್ಲ ಬಂದೆಲ್ಲ ಅದನ್ನು ವ್ಯೂರಿಂಗ್ ಪಾಸ್ ಮಾಡ್ತಾರೆ. ಅದು ಜನಗಳಿಗೆ ತೊಂದರೆ ಆಗ್ತಾ ಇದೆ. ಅದು ಅದನ್ನು ಓಪನ್ ಆದರೆ ತುಂಬ ಅನುಕೂಲ ಆಗುತ್ತೆ. ಇದು ಅದೇನು ಎಸ್ ಪಿ ಅವರ ಮನೆ ಅದೇ ರೋಡಲ್ಲೇ ಇದೆ. ಇದು ಅದೇನು ಪ್ರಯೋಜನ ಆಗ್ತಾ ಇಲ್ಲ. ಇಲ್ಲಿ ಅಕ್ಕಪಕ್ಕ ಮಾಡೋದ್ರಿಂದ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಅದು ಬೇಗ ಅದು ಓಪನ್ ಆದರೆ ಎಲ್ಲ ಜನಗಳಿಗೂ ತುಂಬ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಾದರೂ ಸಂಬಂಧಪಟ್ಟವರು ಗಮನ ಹರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ.